ಹಾಯ್ ಫ್ರೆಂಡ್ಸ್, ಪ್ರೆಗ್ನೆನ್ಸಿನಲ್ಲಿ ವೈಟ್ ಡಿಸ್ಚಾರ್ಜ್ ಅನ್ನೋದು ನಾರ್ಮಲ್ಲಾ ಅಥವಾ ಡೇಂಜರಾ? ಇದು ಹೇಗಿರುತ್ತೆ? ಇದಕ್ಕೆ ಸೊಲ್ಯೂಷನ್ ಏನು? ನಾನು ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ಪ್ರೆಗ್ನೆನ್ಸಿಯಲ್ಲಿ ವೈಟ್ ಡಿಸ್ಚಾರ್ಜ್ ಅನ್ನೋದು ಕಾಮನ್ ಆಗೇ ಇರುತ್ತೆ. ಇದು ಮಿಲ್ಕಿಯಲ್ಲಿ ಇತ್ತು ಅಂದರೆ, ಅಥವಾ ಇದರಲ್ಲಿ ಏನು ಸ್ಮೆಲ್ ನಿಮಗೆ ಇಲ್ಲ ಅಂದರೆ, ಅಥವಾ ನಿಮಗೆ ಇಚಿಂಗ್ನೆಸ್ ಪ್ರಾಬ್ಲಮ್ ಇಲ್ಲ ಅಂದರೆ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಸೊ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಂದರೆ ನಿಮಗೆ ಗ್ರೀನ್ ಅಥವಾ ಎಲ್ಲೋ ಥರ ನಿಮಗೆ ಲೈಟ್ ಪೇಡಲ್ಲಿ ಏನಾದರೂ ಕಾಣಿಸ್ತಾ ಇತ್ತು ಅಂದರೆ, ಇಚಿಂಗ್ನೆಸ್ ಜಾಸ್ತಿ ಇತ್ತು ಅಂದರೆ, ಸ್ಮೆಲ್ ಏನಾದರೂ ಇತ್ತು ಅಂದರೆ ನೀವು ಆದಷ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಯಾಕಂದರೆ ಯೂರಿನ್ ಇನ್ಫೆಕ್ಷನ್ ಆಗಿರುತ್ತೆ. ಸೊ ನಾವು ಯಾವಾಗಲೂ ಪ್ರೆಗ್ನೆನ್ಸಿ ಟೈಮಲ್ಲಾಗಲಿ ಅಥವಾ ಬೇರೆ ಟೈಮಲ್ಲಾಗಲಿ ಹೈಜೀನ್ನ ತುಂಬ ಮೇಂಟೈನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹಾಗಂತ ಏನೇನೋ ಅಪ್ಲೈ ಮಾಡ್ಕೊಳ್ಳೋದಲ್ಲ. ಸೊ ನಾವು ನೀಟ್ನೆಸ್ನ ಮೇಂಟೈನ್ ಮಾಡ್ಕೋಬೇಕು. ಸೊ ಹಾಗಿತ್ತು ಅಂದರೆ ನಮಗೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗೋಲ್ಲ. ಓಕೆನಾ? ಸೊ ಏನಾದರೂ ಈ ಥರ ಪ್ರಾಬ್ಲಮ್ಸ್ ನಿಮಗೇನಾದರೂ ಇತ್ತು ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇದು ಓನ್ಲಿ ಇನ್ಫಾರ್ಮೇಷನ್ಗೋಸ್ಕರ ಅಷ್ಟೇ. ನಾವು ಇದಕ್ಕೆ ಏನೂ ನಿಮಗೆ ಸೊಲ್ಯೂಷನ್ನ ಕೊಡೋಕ್ಕಾಗೋದಿಲ್ಲ. ಓಕೆನಾ? ಈ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ ನಿಮಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ. ಓಕೆ, ಇದನ್ನು ನೀವು ಸೇಫಾಗಿ ಹೇಗಿರಬೇಕು ಅಂದರೆ ನೀರನ್ನ ಜಾಸ್ತಿ ಕುಡೀರಿ, ಹೈಡ್ರೇಟ್ ಆಗಿರ್ರಿ, ಹಾಗೆ ಕ್ಲೀನ್ ಮೇಂಟೆನೆನ್ಸ್ ಮಾಡಿ. ಹಾಗೆ ನನ್ನ ಸಜೆಷನ್ ಏನಂದರೆ ಕಾಟನ್ ಇನ್ನರ್ವೇರ್ಸ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇದೇ ಥರ ನಿಮಗೆ ಪ್ರೆಗ್ನೆನ್ಸಿ ಟಿಪ್ಸ್ ಬೇಕಿತ್ತು ಅಂದರೆ ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೀವು ಯಾವ ಮಂತಲ್ಲಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಬಾಯ್.